ನಮಸ್ಕಾರ ಸರ್ ಇಲ್ಲಿಂದ ವಿಲೇಜ್ ಬಂದು ಜಸ್ಟ್ ಒಂದು 500 ಮೀಟ್ರ್ ಒಳಗಡೆ ಬರ್ತದೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಅಡಿಕೆ ತೋಟ ಇದೆ. ಈ ಅಡಿಕೆ ತೋಟ ಪಕ್ಕ ಇದು 18 ಕುಂಟೆ. ಅಲ್ಲಿ ಮೇಲೆ ತೆಂಗಿನ ತೋಟ ಮತ್ತು ಅಡಿಕೆ ತೋಟ ಇದೆಯಲ್ಲ, ಅದು ಬಾರ್ಡರ್ ಆಗುತ್ತೆ. ಸೊ ಇದು ರೋಡ್ ಫೇಸಲ್ಲಿ 100 ಫೀಟು ಬರುತ್ತೆ. ಸೊ ಇದೀಗೆ ಮುಂದೆ ರೋಡು ನ್ಯಾಷನಲ್ ಎಕ್ಸ್ಪ್ರೆಸ್ ಹೈವೇ ಬೆಂಗಳೂರು ಮೈಸೂರು ರೋಡ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಸೊ ಇದು ಬಂದು ಎಂಟಿ ಲ್ಯಾಂಡು. ಒಳಗಡೆ ಇಲ್ಲಿಗ ರಾಗಿ ಬೆಳೆಯೋದಕ್ಕೆ ಪೈರು ಹಾಕಿದ್ದಾರೆ. ಇಲ್ಲಿಂದ ಬೆಂಗಳೂರು ಕೆಂಗೇರಿ 32 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ 5.5 ಕಿಲೋಮೀಟ್ರ್ ಆಗುತ್ತೆ. ಸೊ ಟಾರ್ ರೋಡ್ಗೆ ಅಟ್ಯಾಚಲ್ಲೇ ಬರುತ್ತೆ ಈ ಪ್ರಾಪರ್ಟಿ. ಚೆನ್ನಾಗಿದೆ ಲೊಕೇಶನ್ನು. ಲ್ಯಾಂಡ್ ಸರೌಂಡಿಂಗ್ ಎಲ್ಲ ತೋಟಗಳಿದೆ. 5 ತೆಂಗಿನ ಮರಗಳು ಬರುತ್ತೆ. ಆಪೋಸಿಟ್ ಎಲ್ಲ ತೋಟ ಇದೆ, ಲ್ಯಾಂಡ್ ಆಪೋಸಿಟ್ ಎಲ್ಲ. ಸೊ ನೇಚರ್, ಗುಡ್ ನೇಚರ್, ಬ್ಯೂಟಿಫುಲ್ ಆಗಿದೆ ಲೊಕೇಶನ್ನು. ಸೊ ಟಾರ್ ರೋಡಲ್ಲೇ ಸಿಗುತ್ತೆ, ವೆಸ್ಟ್ ಫೇಸಲ್ಲಿ ನಮಗೆ ಸಿಗುತ್ತೆ. ಸೊ ಒಂದೇ ಲೆವೆಲ್ ಇದೆ ಲ್ಯಾಂಡು, ಚೆನ್ನಾಗಿದೆ ಪ್ರಾಪರ್ಟಿ. ಇದು ಬೆಂಗಳೂರು ಸೌತು ರಾಮನಗರ ರಿಜಿಸ್ಟ್ರೇಷನ್ ಬರುತ್ತೆ. 100 ಫೀಟ್ ಬರ್ತದೆ ರೋಡ್ ಫೇಸು. ಸೊ ಇದನ್ನು ಇಬ್ಬರು ಕೂಡ 9 ಕುಂಟೆ ಈ ರೀತಿ ಕಟ್ ಮಾಡಿ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಇಲ್ಲಿ ಏನು ಬೇಕಾದರೂ ಕೂಡ ಬೆಳಿಬೋದು. ಏಕೆಂದರೆ ಲ್ಯಾಂಡ್ ಸುತ್ತಲೂ ಎಲ್ಲ ಇದೇ ಸಾಯಿಲ್ ಇರೋದು. ಅದರಲ್ಲೇ ಎಲ್ಲ ತೋಟಗಳನ್ನ ಈ ರೀತಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ, ಅಡಿಕೆ, ತೆಂಗು, ಮಾವು. ಸೊ ನಾವು ಇದರಲ್ಲಿ ಅದೇ ರೀತಿ ಏನು ಬೇಕಾದರೂ ಕೂಡ ಡೆವಲಪ್ಮೆಂಟ್ ಮಾಡ್ಬೋದು. ಚೆನ್ನಾಗಿದೆ ಪ್ರಾಪರ್ಟಿ. 32 ಕಿಲೋಮೀಟ್ರ್ ಅಷ್ಟೇ ಬೆಂಗಳೂರು ಕೆಂಗೇರಿಗೆ. ವಿಲೇಜ್ಗೆ ಜಸ್ಟ್ ಒಂದು 500 ಮೀಟ್ರ್ ಒಳಗಡೆ ಬರುತ್ತೆ. ಪಕ್ಕದಲ್ಲೇ ನೋಡಿ ಅಡಿಕೆ ತೋಟ ಇದೆ. ಸೊ ಇದೇನೆ ಬಾರ್ಡ್ರ್ ಆಗುತ್ತೆ ಒಂದು ಸೈಡು. ಹದಿನೆಂಟು ಕುಂಟೆ ಪ್ರಾಪರ್ಟಿ ಇದು. ಬ್ಯೂಟಿಫುಲ್ ಲೊಕೇಶನ್. ಸೊ ಇದು ಬಾಕ್ಸ್ ಪೀಸಲ್ಲೇ ಬರುತ್ತೆ.